ಸೊ ಇವಾಗ ನಾವೆಲ್ಲ ನೋಡ್ದಂಗೆ ಒಂದೆರಡು ಮೂವಿಯಲ್ಲಿ ಆಕ್ಟ್ ಮಾಡಿದವರು ನೆಕ್ಸ್ಟ್ ಡೈರೆಕ್ಷನ್ಗೆ ಹೋಗ್ತಾರೆ. ನಿಮ್ಗೆ ಯಾವತ್ತು ಅನ್ಸಿಲ್ವಾ? ಒಂದೆರಡು ಸಿನಿಮಾ ಮಾಡಿದವರೆಲ್ಲ ಡೈರೆಕ್ಟರ್ ಆಗ್ತಾರೆ ಗೊತ್ತಾಯ್ತಾ? ಅವ್ರಿಗೆ ಆರ್ಟಿಸ್ಟ್ ಬೇಕಲ್ಲ, ಆ ಆರ್ಟಿಸ್ಟ್ ನಾನಾಗ್ಬೇಕು ಅಂತ. ಏನಂದ್ರೆ ರೀ ಸ್ವಲ್ಪ ಇಲ್ಲಿ ಬರ್ತೀರಾ? ಏನು ಹೇಳು. ಏನಿಲ್ಲ, ಮನೇಲಿ ಹಾಲ್ ಖಾಲಿ ಆಗಿದೆ, ತಕೊಂಬರ್ಲಾ? ಹಾಲ್ ಇಲ್ಲಂದ್ರೆ ಪರವಾಗಿಲ್ಲ, ಬ್ಲ್ಯಾಕ್ ಟೀನೇ ಮಾಡು ಅಂತ. ಯಾರು ನನ್ನ ರಂಗೋಲಿ ಹಾಳು ಮಾಡಿದ್ರು ಅವ್ರ ಕೈ ಬಿದ್ದೋಗ್ಲಿ ಅಂತ ಆಗಾನಿಶ್. ನನ್ನ ರಂಗೋಲಿ ಯಾರು ಹಾಳು ಮಾಡಿದ್ರು ಅವ್ರ ಕಾಲು ಬಿದ್ದೋಗ್ಲಿ ಅಂತ. ಈ ಕ್ರೌಡಲ್ಲಿ ಈಗ ಹೋಗ್ತಿತ್ತು ಗೊತ್ತಾಯ್ತಾ? ಈಗ ಹೋಗ್ಬೇಕ್ರೆ ಹಲೋ ಸರ್ ಎಕ್ಸ್ಕ್ಯೂಸ್ ಬಂದಾಗ ಸಡನ್ ತಿರ್ತಾರೆ, ನಾವು ಹೋಗ್ತೀವಿ ಹಂಗೆ. ಸೊ ಇಷ್ಟೊತ್ತು ಫಿಲ್ಮ್ ಜರ್ನಿ ಬಗ್ಗೆ ಹೇಳಿದ್ರಿ. ಸೊ ಇವಾಗ ನಾವೆಲ್ಲ ನೋಡ್ದಂಗೆ ಒಂದೆರಡು ಮೂವಿಯಲ್ಲಿ ಆಕ್ಟ್ ಮಾಡಿದವರು ನೆಕ್ಸ್ಟ್ ಡೈರೆಕ್ಷನ್ಗೆ ಹೋಗ್ತಾರೆ. ಇದು ಮಾಮೂಲಿ ನಾವು ನೋಡಿದ್ದು. ಸೊ ಯಾಕೆ ನಾವು ಟ್ರೈ ಮಾಡ್ಬೋದು? ನಿಮ್ಗೆ ಯಾವತ್ತು ಅನ್ಸಿಲ್ವಾ? ಇಲ್ಲ, ನನಗೆ ಯಾಕೆ ಅನ್ಸಿಲ್ಲ ಅಂತ ಹೇಳಿದ್ರೆ, ಒಂದೆರಡು ಸಿನಿಮಾ ಮಾಡಿದವರೆಲ್ಲ ಡೈರೆಕ್ಟರ್ ಆಗ್ತಾರೆ ಗೊತ್ತಾಯ್ತಾ? ಅವ್ರಿಗೆ ಆರ್ಟಿಸ್ಟ್ ಬೇಕಲ್ಲ, ಆ ಆರ್ಟಿಸ್ಟ್ ನಾನಾಗ್ಬೇಕು ಅಂತ. ಅಲ್ಲೂ ಅಷ್ಟೇ ಕರೆಕ್ಟು. ಈಗ ಎಲ್ಲರೂ ಡೈರೆಕ್ಟ್ ಇಲ್ಲ, ಅದವ್ರು ಕೆಲವರಿಗೆ ಕ್ರೇಜ್ ಇರುತ್ತೆ ಡೈರೆಕ್ಷನ್ ಮಾಡ್ಬೇಕು. ನಾನು ಇಲ್ಲಿವರೆಗೆ ಅನ್ಕೊಂಡಿಲ್ಲ ಆ ತರ ಡೈರೆಕ್ಷನ್ ಮಾಡ್ಬೇಕಂತಿಲ್ಲ. ನಾನು ಈಗಲೂ ಅನ್ಕೊಳ್ಳೋದಷ್ಟೇ, ಕೆಲಸ ಸಿಕ್ಕರೆ ಸಾಕು ನನಗೆ ಅಂತ. ಅಂದ್ರೆ ಸಣ್ಣ ಕ್ಯಾರೆಕ್ಟರ್ ಅದು ಓಕೆ, ಯಾವ್ದಾದ್ರು ಓಕೆ, ಎಲ್ಲ ಕೆಲಸ ಮಾಡಕ್ಕೂ ರೆಡಿ. ನಾನು ಕೆಲಸ ಸಿಗ್ಲಿ ಅಂತ ಅಷ್ಟೇ. ಡೈರೆಕ್ಷನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿಲ್ಲ, ಗೊತ್ತಿಲ್ಲ. ಮತ್ತೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆ ತರ ಕೊಟ್ರೆ ನಾನು ಗ್ಯಾರಂಟಿ ಪ್ರೊಡ್ಯೂಸರ್ ಆಗ್ತಾರೆ. ದೇವ್ರು ನನಗೆ ಆ ತರ ಅವಕಾಶ ಕೊಟ್ರೆ, ಅಂದ್ರೆ ಆ ತರ ಅವಕಾಶ ಕೊಟ್ರೆ ಫಸ್ಟ್ ಅದು ಯಾರು ಕೊಡುದು ಅಂತ ನೋಡುದು. ನಾನ್ ಈ ತರ ಕೊಟ್ರೆ ಜೋಬ್ ತುಂಬೇಕಲ್ಲ ಫಸ್ಟ್. ನಮ್ದು ಏನು ಜೋಬ್ ತುಂಬೋದಿದ್ರು ತೊಂದ್ರೆ ಲೋನ್ ಮಾಡಿ ಎಲ್ಲ ನಾನು ಸಿನಿಮಾ ಮಾಡ್ಲಿಕ್ಕೆ ಇಲ್ಲ. ಬಟ್ ಇಲ್ಲ, ಆ ತರ ಕೊಟ್ರೆ ಮಾಡ್ಬೋದು ಅಂತ ನೋಡು. ಆ ತರ ಟೈಮ್ ಬರಕ್ ಇಲ್ಲ ಈಗ ಸದ್ಯಕ್ಕಂತೂ ಆಗಲ್ಲ. ನೀವೊಂದು ಪ್ರೊಡ್ಯೂಸರ್ ಆದ್ರೆ ಯಾವ ಹೀರೋಗೆ ಮೂವಿ ಮಾಡ್ಬೇಕು ಅಂತ ನಿಮ್ಮ ಆಸೆ? ನಾನು ಪ್ರೊಡ್ಯೂಸರ್ ಆಗೋದೊಂದು ಇನ್ನೊಂದು 30-40 ವರ್ಷ ಆದ್ಮೇಲೆ ಬಿಟ್ಟಂತಿದ್ರೆ, ಅವಾಗ ಈಗ ಅವ್ರಿಗೆಲ್ಲ ಏಜ್ ಆಗಿರುತ್ತೆ. ಅವಾಗ ಯಾರು ಇರ್ತಾರೆ ಯಾರಿಗೂ ಗೊತ್ತು, ಒಳ್ಳೆ ಟಾಪ್ ಅಲ್ಲಿ. ಓ, ಟಾಪ್ ಅಲ್ಲಿ ಓಡೋರಿಗೆ ಆಗ್ತೀರಾ? ಟಾಪ್ ಹೀರೋ ಕಮ್ ಪ್ರೊಡ್ಯೂಸರ್ ಆಗ್ಬಾರ್ದಾ? ಯಾರು? ನಾನು ಹೀಗೆ ಆಗದಿಂದ ಏಜ್ ಆಗಿದೆ ಹೇಳ್ತಿದ್ದೀರಿ ಮಾರ್ರೆ. ಇನ್ನು ನಾನು ಪ್ರೊಡ್ಯೂಸರ್ ಆದಾಗ ಏಜ್ ಆಗಿದೆ ಸರ್. ಇವಾಗ ಮಲಯಾಳಂ ಮೂವೀಸ್ ಅಲ್ಲೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಮಾಡ್ತಾರೆ. ಈಗ ನಮ್ಮ ಹಣೆ ಬರದಲ್ಲಿ ಹೇಗ್ ಬರ್ದಿದೆ ಗೊತ್ತಿಲ್ಲ. ಈ ಫೀಲ್ಡ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ, ಮುಂದೆ ಏನಾಗ್ತೇನೆ ಗೊತ್ತಿಲ್ಲ. ಆದಾಗ ಫಸ್ಟ್ ನಿಮ್ದಕ್ಕೆ ಇಂಟರ್ವ್ಯೂ ಕೊಡ್ತೇನೆ ನಾನು. ಏನಾದ್ರು ಆತರ ಇದ್ರೆ ಫಸ್ಟ್ ನೀವೇ ನ್ಯೂಸ್ ಹಾಕಿ ಹೆಡ್ಲೈನ್. ನನ್ನ ಗಂಡ ನನ್ನ ಮಕ್ಕಳು ಬಿಟ್ರೆ ನಾನು ಬರ್ತೇನೆ. 40-30-40 ವರ್ಷ ಹಾಕೊಳ್ಳಿ. ಅಲ್ಲೂ ಒಂದು ಪ್ರಮೋಷನ್ ಬೇಕು ಅಷ್ಟೇ. ಒಟ್ಟು ಪ್ರಮೋಷನ್ ಅನ್ಕೊಂಡಿಲ್ಲ, ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಬಟ್ ಅನ್ಸತ್ತೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ಬೇಕು ಅಂತ ಅನ್ಸತ್ತೆ. ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ಗಳು ಯಾವ್ದಾದ್ರು ಮಾಡ್ಬೇಕು ಆತರ ಎಲ್ಲ ಅನ್ಸುತ್ತೆ. ಯಾವ್ದೊಂದು ಡ್ರೀಮ್ ರೋಲ್ ಅಂದ್ರೆ ಯಾವ್ದು? ಇಲ್ಲ, ಡ್ರೀಮ್ ರೋಲ್ ಅಂತ ನಂಗೆ ದೇವರಣಿಗಿಲ್ಲ. ಬಟ್ ಓಕೆ, ಆತರ ಇಲ್ಲಿವರೆಗೂ ಅನ್ಕೊಂಡಿಲ್ಲ ಅನ್ಸತ್ತೆ. ಬಟ್ ನನಗೆ ಅನ್ಸಿತ್ತು ಒಂದು ಸ್ವಲ್ಪ ಟೈಮ್ ಅಲ್ಲಿ ಅನ್ಸಿತ್ತು ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಇಷ್ಟ ಆಕ್ಚುಲಿ. ಬಟ್ ನನಗೆ ಅದು ಸೂಟ್ ಆಗಲ್ಲ. ಸೀರಿಯಸ್ ಆಗಿರಕ್ಕೆ ಆಮೇಲೆ ನಾನು ನೆಗೆಟಿವ್ ಮಾಡಿದ್ರೆ ನನ್ನ ನೋಡೋರು ಸೀರಿಯಸ್ ಆಗಿ ಕಾಮಿಡಿ ಆಗಿ ನೋಡಿರ್ತಾರೆ ಗೊತ್ತಾಯ್ತಾ? ನಾನು ಸೀರಿಯಸ್ ಆಗಿ ಮಾಡಿದ್ರೆ ಅದು ಅವ್ರ ಕಾಮಿಡಿಗೆ ಬರುತ್ತೆ ಅಂತ ಆತರ ನನ್ಗನ್ಸುತ್ತೆ. ಆ ತರ ಆಗಿದೆ. ನಾನು ಸೀರಿಯಸ್ ಆಗಿ ಮಾಡಿದ್ರು ನೋಡಿದವ್ರಿಗೆ ಅದು ನಗುನೇ ಬರುತ್ತೆ. ಯಾಕಂತ ಹೇಳಿದ್ರೆ ನಾನು ಕಾಮಿಡಿ ಆಗಿ ನೋಡಿ ನನಗೆ ಸೀರಿಯಸ್ ಆಗಿ ಮಾಡಿದ್ರೆ ಅವ್ರಿಗೆ ಒಂದ್ ಆಂಗಲ್ ಅಲ್ಲಿ ನಾನು ಕಾಮಿಡಿ ಅನ್ಸ್ಬೋದು ಅಂತ. ಬಟ್ ನನಗೆ ನೆಗೆಟಿವ್ ಮಾಡ್ಬೇಕಂತ ಒಂದೊಂದ್ಸಲ 1-2 ಸಲ ಅನ್ಸಿದೆ ಆ ತರ, ಗೊತ್ತಿಲ್ಲ. ಬಟ್ ನಾನು ಈಗಲೂ ಅನ್ಸೋದಷ್ಟೇ, ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೆ. ಆಮೇಲೆ ಆಫರ್ ಬಂತು ಆಕ್ಚುಲಿ ನನಗೆ ಹೀರೋ ಆಗ್ಲಿಕ್ಕೆ, ಬಟ್ ನಾನು ಒಪ್ಕೊಂಡಿಲ್ಲ ಯಾವ್ದು. ನಿಮ್ಗೆ ನೋಡಕ್ಕಾಗಿಲ್ವಾ? ಅಂದ್ರೆ ನನ್ಗೆ ಅನ್ಸಿದ್ದೇನು ಗೊತ್ತಾ, ನನಗೆ ಆ ಹೀರೋಯಿಸಮ್ ಎಲ್ಲ ನಾನು ಮಾಡೋದ ಬದಲು ನಾನು ಕಾಮಿಡಿಯಲ್ಲೇ ನೋಡಿದ್ದು. ನಾನು ಕಾಮಿಡಿಯೇ ಮಾಡೋಣ ಅಂತ ನಾನು ಅವತ್ತಿಂದ ಫಿಕ್ಸ್ ಆದ. 1-2-3 ಮೂವಿಗಳು ಬಂದಿತ್ತು ಅದೇ ತರ. ನಾನು ರಿಜೆಕ್ಟ್ ಮಾಡಿದ್ದೆ ಆಕ್ಚುಲಿ. ಇಲ್ಲ ಸರ್ ಮಾಡಲ್ಲ, ಬೇಕಾದ್ರೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ, ನಾನು ಮಾಡ್ತೀನಿ ಅಂತ. ಅಂದ್ರೆ ನಮ್ಗೆ ಆ ಸೀರಿಯಸ್ ಎಲ್ರಿಗೂ, ಕೆಲವ್ರಿಗೆ ಅದು ಹೀರೋಯಿಸಮ್ ಅಂದ್ರೆ ಕೆಲವ್ರಿಗೆ ಮಾತ್ರ ಸೂಟ್ ಆಗತ್ತೆ, ಆ ತರ ಇದೆ ಈಗ. ಬಟ್ ಈಗೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ ಕತೆಗಳು ಹಾಗೆ ಇದೆ. ಈಗಿನ ಜನರೇಷನ್ ಚೇಂಜ್ ಆಗ್ತಾ ಹೋದಾಗೆ ಕತೆಗಳ ಮೇಲೆ ಜನಗಳು ಡಿಪೆಂಡ್ ಆಗ್ತಿದ್ದಾರೆ. ಈಗ ಹೀರೋ ಮ್ಯಾಟರ್ ಆಗಲ್ಲ. ಬಟ್ ಆತರ ಒಂದ್ ವೇಳೆ ಎಲ್ಲಾದ್ರೂ ಸಿಕ್ಕಿ ಕತೆ ಚೆನ್ನಾಗಿರೋದು ಸಿಕ್ಕಿದ್ರೆಲ್ಲ ಮಾಡ್ಬೋದು ಅಂತ ಆತರ. ಆಗ ಸೈಡ್ ರೋಲ್ ನಾನು ಮಾಡ್ತೇನೆ ಬಿಡಿ. ಸರಿ ಆಯ್ತು. ಇದು ಹೀರೋ ಫ್ರೆಂಡ್, ನೀವು ಸೈಡ್ ರೋಲ್ ಮಾಡ್ತೀರಿ, ನಾನು ಸೈಡ್ ಅಲ್ಲಿ ಎಗ್ ರೋಲ್ ಮಾಡ್ತಿರ್ತೇನೆ. ನಾನು ಅದನ್ನು ತಿಂತಾ ಇರ್ತೇನೆ ಅಷ್ಟೇ, ಮತ್ತೇನಿಲ್ಲ. ಆತರ ಡ್ರೀಮ್ ಕ್ಯಾರೆಕ್ಟರ್ ಅಂತ ಯಾವ್ದಿಲ್ಲ. ನನ್ಗೆ ಕೆಲಸ ಸಿಕ್ಕರೆ ಸಾಕು ಅನ್ನೋದು ಡ್ರೀಮ್ ಅಷ್ಟೇ. ಎನಿ ಟೈಮ್ ಬಿಸಿ ಆಗಿರ್ಬೇಕು. ಅಂದ್ರೆ ತಿಂಗಳಲ್ಲಿ ಒಂದು ಲೋನು ರೆಂಟ್ ಎಲ್ಲ ಕಟ್ಟಿ ಉಳಿಯೋ ತರ ಕೆಲಸ ಸಿಗ್ಲಿ ಅನ್ನೋದು. ಅಲ್ಲ, ಇನ್ನೊಂದ್ಸತಿ ಸುದ್ದಿ ಆಗ್ಬೋದು, ಹಿತೇಶ್ ಅವರು ಬೆಂಗಳೂರಲ್ಲಿ ಅಷ್ಟೇ ಮನೆ ಮಾಡಿದ್ದಾರೆ ಹೇಳಿದ್ರೆ ಎಲ್ಲಾದ್ರೂ ನಾನು ಕೆಲಸ ಮಾಡ್ತಿರ್ತೀನಿ, ಮನೆ ಕೆಲಸ ಹಂಗಿರ್ಬೋದು. ಆದ್ರೂ ರಜಾ ಟೈಮಲ್ಲೆಲ್ಲ ಗಾರೆ ಕೆಲಸ ಎಲ್ಲ ಮಾಡಿದೀರಲ್ಲ? ಹೌದು.
ಹೋಗಿದ್ದೀನಿ. ಡಿಗ್ರಿ ರಜದಲ್ಲೆಲ್ಲ ಗಾರೆ ಕೆಲ್ಸಕ್ಕೆ ಹೋಗಿದ್ದೀನಿ. ಆದ್ರೂ ಇನ್ನೊಂದು ಡಿಫ್ರೆಂಟ್ ಆದ ಜಾಬ್ ಹಿತೇಶ್ ಅವ್ರು ಮಾಡ್ತಿದ್ರಂತೆ. ಬೆಳ್ತಂಗಡಿ ಬಸ್ ಸ್ಟಾಪ್ ಅಲ್ಲಿ 10 ರೂಪೀಸಿನ ರೀಚಾರ್ಜ್ ಕಾರ್ಡ್. ಇದು ಹೆಂಗ್ ಐಡಿಯಾ ಬಂತು ಅಂತ? ಆಕ್ಚುಲಿ ಅದು ನಂದಲ್ಲ ಐಡಿಯಾ. ಓಕೆ. ನಾನು ಅದೇ ಹೇಳಿದ್ನಲ್ಲ ಯೋಜನೆ ಮೇಳಕ್ಕೆಲ್ಲ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಮೊದಲು ಬೆಳ್ತಂಗಡಿ ಸಂತೆಕಟ್ಟೆಯಲ್ಲಿ ಒಂದು ಸಿಟಿ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು. ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೆ. ಡಿಗ್ರಿ ಆದ್ಮೇಲೆ ಕೆಲಸ ಇರ್ಲಿಲ್ಲ, ಅಲ್ಲಿ ಕೆಲಸ ದುಡಿತಾ ಇದ್ದೆ. ಅವಾಗ ಆರಾಮಾಯ್ತು ಕೆಲಸ. ಅದು ಮಧ್ಯಾಹ್ನ ಊಟದ್ದು ಕೊಡ್ತಿದ್ರು, ಹೋಗೋದು ಬರೋದು ಕೊಡ್ತಿದ್ರು, ಆಟೋ ಚಾರ್ಜ್ ಎಲ್ಲ. ಆಮೇಲೆ ದಿನಕ್ಕೆ 200 ರೂಪಾಯಿ ಆ ಟೈಮಲ್ಲಿ ಸಂಬಳ. ಆರಾಮ್ ಅನ್ಸೋದು ನಂಗೆ. ಹೆಚ್ಚು ಕೆಲಸ ಇಲ್ಲ, ಶಾಪ್ ಅಲ್ಲಿ ಕುತ್ಕೊಳ್ಳೋದು, ಕಸ್ಟಮರ್ ಬಂದ್ರೆ ಏನಾದ್ರು ತೋರಿಸೋದು. ಇನ್ನೊಬ್ರು ಇದ್ರು, ಅವ್ರ ಜೊತೆ ಲೈನ್ಗೆ ಹೋಗ್ತಿದ್ವಿ, ಡಿಶ್ ರಿಪೇರಿ ಅದಕ್ಕೆಲ್ಲ. ಅದಾದ್ಮೇಲೆ ಯೋಜನೆ ಮೇಳೆ ಬಂತು ಅಂತ ರಜಾ ಮಾಡಿದೆ ನಾನು. ಜಿಲ್ಲಾ ಮಟ್ಟದಾಯ್ತು. ನೆಕ್ಸ್ಟ್ ನೋಡಿದ್ರೆ ವಿಭಾಗ ಮಟ್ಟ 2 ದಿವಸ ಬಿಟ್ರೆ, ಅದಕ್ಕೂ ರಜಾ ಮಾಡಿದೆ. ಓನರ್ ಹತ್ರ ಹೇಳಿರ್ಲಿಲ್ಲ. ನನಗೆ ಭಯ ಆಯ್ತು, ನೆಕ್ಸ್ಟ್ ಓನರ್ ಬೈತಾರೆ ಅಂತ ಹೇಳಿ ಹೋಗ್ಲಿಲ್ಲ. 6 ತಿಂಗಳು ಮನೇಲೆ ಇದ್ದೆ. ಅವಾಗ ಮನೇಲಿ ಡೈಲಿ ಅಮ್ಮ ಬೈಯೋರು. ನಾನು ನಿಮ್ಮ ಪರಿಸ್ಥಿತಿ ನಾನು ನೋಡಿದೆ. ಆಕ್ಚುಲಿ ಈ ಡಿಗ್ರಿ PUC ಎಲ್ಲ ಮುಗಿಸಿ ಗಂಡು ಮಕ್ಳು ಮನೇಲೆ ಇರ್ತಾರೆ. ಪಾಪ ಅವರು ಕೆಲ್ಸಕ್ಕೆ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅಂತ ಪೇರೆಂಟ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಾನೇನು ಹೇಳೋದು ಗೊತ್ತಾ, ಅವ್ರ ಲೈಫಲ್ಲಿ ಏನು ಆಗ್ಬೇಕಂತಿರತ್ತೋ ಅದು 100% ಆಗೇ ಇರ್ತಾರೆ. ಬಟ್ ಅದಕ್ಕೆ ಟೈಮ್ ಆಗತ್ತೆ ಅಂತ. ಈಗ ನಾನು ಅಷ್ಟೇ ನೋಡಿ, 6 ತಿಂಗಳು ಮನೆಯಲ್ಲೇ ಇದ್ದೆ. ಡೈಲಿ ತಾಯಿ ಬೈಯೋರು, ಅಪ್ಪ ಇನ್ನೂ ಕೆಲಸ ಮಾಡ್ತೀನಿ, ನೀನು ಮನೇಲಿದ್ದೆ. ನನಗೆ ಡೈಲಿ ನಾನು ರಾತ್ರಿ ಅಳ್ತಾ ಮಲಗ್ತಿದ್ದೆ. ಆಕ್ಚುಲಿ ನನ್ ಕೆಲಸ ಸಿಕ್ತಿಲ್ಲ, ಏನ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ. ಆ ಥರ ಅವಾಗ ಅಂದ್ರೆ ನಾವು ಸಪೋರ್ಟ್ ಏನ್ ಮಾಡ್ಬೇಕು ಗೊತ್ತಾ. ಈಗ ನಾನು ಹೇಳೋದಂತ ಸಜೆಷನ್, ಮಕ್ಕಳಿಗೆ ಧೈರ್ಯ ಕೊಡ್ಬೇಕು ಅಂತ. ಬಿಡು, ನೀನ್ ಇದು ಮಾಡು, ನಿನ್ ಕೈಲಿ ಆಗತ್ತೆ, ಆ ಥರ ಎಲ್ಲ ಧೈರ್ಯ ಕೊಟ್ರೆ ಮಕ್ಕಳು ಯಾವ್ದಾದ್ರು ಒಂದನ್ನು ಹೋಗಿ ಕ್ಯಾಚ್ ಮಾಡ್ಕೋತಾರೆ ಅಂತ. ಆ ಥರ ಕೆಲಸವನ್ನು ನಾನು ಹಾಗೆ ಆಯ್ತು. 6 ತಿಂಗಳು ಮನೆಯಲ್ಲಿದ್ದೆ. ಕೊನೆಗೆ ಅವರು ಬೆಳ್ತಂಗಡಿ ರಿಚಾರ್ಜ್ ಮಾಡಿ. ಏನೆಲ್ಲ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಮೈಂಡ್? ಕೆಲವರಿಗೆ ಅಲ್ಲ, ನನ್ಗೆ ಆತರ ಏನು. ನಾನು ನನ್ನ ಲೈಫಲ್ಲಿ ನಾನು ಫಿಕ್ಸ್ ಆಗಿದ್ದಷ್ಟೇ. ನಾನು ಜೀವನದಲ್ಲಿ ಎಂತ ಕಷ್ಟ ಬರ್ಲಿ, ಕೆಲವರು ಸುಸೈಡ್ ಮಾಡ್ಕೊಳ್ತಾರೆ, ಆ ತರ ಫೇಲ್ ಗೀಲ್ ಆದ್ರೆ ಮಾಡ್ಕೋತಾರೆ, ಅದೆಲ್ಲ ಬಿಲ್ಕುಲ್ ಮಾಡಲ್ಲ. ನಂದು ಏನ್ ಗೊತ್ತಾ, ದೇವ್ರು ಹುಟ್ಟಿಸಿದಾನಂದ್ಮೇಲೆ ಅದೇನೋ ಇದೆಯಲ್ಲ, ಹುಲ್ ಮೇಯ್ಸಲ್ಲ ಅಂತ. ಆ ತರ ಮೇಯ್ಸಲ್ಲ. ಏನಾದ್ರೂ ಒಂದು ಮನುಷ್ಯನಿಗೆ ದಾರಿ ಮಾಡಿರ್ತಾನೆ, ಅದು ಬರೋವರೆಗೂ ನಾನು ತಾಳ್ಮೆಯಿಂದ ಕಾಯ್ಬೇಕು ಅಂತ ನಾನು ಫಿಕ್ಸ್. ಈಗಲೂ ಅಷ್ಟೇ. ಈಗಲೂ ಕೆಲಸ ಇದ್ದರೆ ಹಾಗೆ ಮಾಡೋದು. ಮನೇಲೆ ಕೂತಿರ್ತೀನಿ, ಊಟಕ್ಕೆ ಏನು ಪ್ರಾಬ್ಲಮ್ ಇರಲ್ಲ, ತಿಂತಾ ಇರ್ತೀನಿ, ಟೆನ್ಷನ್ ಮಾಡ್ಕೊಳ್ಳಲ್ಲ ಅಷ್ಟೇ. ಕಾಯ್ಬೇಕು ಅಂತ. ದೇವ್ರು ಆಟ ಆಡಿಸ್ತಾರ ಅಂತೆಲ್ಲ ಹೇಳ್ತಾರೆ, ಅದು ಟೈಮ್ ಬರುವಾಗ ಆಗತ್ತೆ ಅಂತ. ಹಾಗೆ 6 ತಿಂಗಳು ಮನೆಯಲ್ಲೇ ಇದ್ದೆ. ಒಂದ್ಸಲ ಹೀಗೆ ಅವ್ರು ಬೆಳ್ತಂಗಡಿಯಲ್ಲಿ ಚಿದಾನಂದ ಅಂತ ಅವ್ರದ್ದು ಫ್ಯಾನ್ಸಿ, ಅವ್ರು ಸಿಕ್ಕಿದವ್ರು ಏನ್ ಮಾಡ್ತಿದ್ವಿ ಕೇಳಿದ್ರು. ಅಂದ್ರೆ ಯೋಜನೆ ಮೇಳಕ್ಕೆಲ್ಲ ಹೋಗ್ತಿದ್ದೆ. ಬಟ್ ಯೋಜನೆ ಮೇಳಕ್ಕೆ ಹೋಗ್ಬೇಕಾದ್ರೂ ದುಡ್ಡು ಬೇಕಲ್ಲ ನನ್ನ ಹತ್ರ. ಏನ್ ಮಾಡ್ತೀವಿ ಗೊತ್ತಾ, ತಾಯಿಯ ಬೀಡಿದ ಸೂಪಿಂದ ಮೆಲ್ಲ 20 ರೂಪಾಯಿ ಅಲ್ಲ, ಆಗ ರಿಕ್ಷಕ್ಕೆ 5 ರೂಪಾಯಿ ಎಲ್ಲ ಗುರುವೇನ್ ಕೆರೆಗೆ ಹೋಗೋಕೆ ಸಾಕಾಗ್ತಿತ್ತು. ಆ ತರ ಎಲ್ಲ ಮಾಡಿ ತಗೊಂಡೋಗಿ ನೆಕ್ಸ್ಟ್ ಡೇ ಬಂದಾಗ ಅಮ್ಮ ಬೈಯೋರು, ದುಡ್ಡು ತೆಗೆದುಕೊಂಡು ಹೋಗಿದ್ದೆ. 3 ಜನರಲ್ಲಿ ನೀವೆಂತ ಗೊತ್ತಾಗ್ತಿತ್ತಾ? ನಾನೇ ಅಣ್ಣ ಆವಾಗ ಕೆಲ್ಸಕ್ಕಿದ್ದ ಅನ್ಸತ್ತೆ ಬ್ಯಾಂಗ್ಳೂರಲ್ಲಿ, ಇನ್ನೊಬ್ಬ ಅಣ್ಣನು ಕಲೀತಿದ್ದ ಅನ್ಸತ್ತೆ. ನಾನು ಸಂಜೆ ಬೇಗ ಪ್ರೋಗ್ರಾಮ್ ಇದೆ ಅಂತ ಹೋಗ್ತಿದ್ನಲ್ವಾ, ಆತರ. ಆವಾಗ್ಲೂ ನಮ್ಗೆ ಅರ್ನಿಂಗ್ಸ್ ಎಲ್ಲ ಅಷ್ಟಿರ್ಲಿಲ್ಲ ಆ ಟೀಮಲ್ಲಿ ಇದ್ದಾಗ್ಲೂ. ಬಟ್ ನಮ್ಗೆ ಖುಷಿ ಗೊತ್ತಾಯ್ತು. ಹಾಗೆ ಕೂತವನು ಇವ್ರು ಸಿಕ್ಕಿದ್ರು. ಒಂದ್ಸಲ ಏನ್ ಮಾಡ್ತಿದ್ವಿ, ಏನಿಲ್ಲ ನಾ ಮನೇಲಿ ಇದ್ದೀನಿ, ಕೆಲಸ ಇಲ್ಲದ ಅಂತ. ನಂದು ಶಾಪಿಗೆ ಬಾರಿ, ಅವ್ರದ್ದು ಹೊರಗಡೆ ರೀಚಾರ್ಜ್ ಕೌಂಟ್ ಇತ್ತು, ರೀಚಾರ್ಜ್ ಮಾಡ್ತಿರು, ಬೇರೆ ಕೆಲಸ ಸಿಗುವವರೆಗೂ ಮಾಡ್ತಿರು ಅಂತ ಕೂತೆ. ರೀಚಾರ್ಜ್ ಮಾಡಕ್ಕೆ ಅಲ್ಲೇ ಕೂತೆ. ಅಲ್ಲಿ ಫ್ಯಾನ್ಸಿ ಹೊರಗಡೆ ಒಂದು ಟೇಬಲ್, ಅದು ಹೈಟ್, ಬೆಳ್ತಂಗಡಿ ಬಸ್ ಸ್ಟಾಪ್ ಅಲ್ಲಿ ಅಲ್ಲೇ ರೀಚಾರ್ಜ್. ಅಂದ್ರೆ ಡೈಲಿ ಲೆಕ್ಕನು ಮಾಡ್ಬೇಕಿತ್ತು. ಒಂದ್ಸಲ ಮಿಸ್ ಆದ್ರೂ ಅದು ನನಗೆ ಬರ್ತಿತ್ತು. ಆಗ ರೀಚಾರ್ಜ್ ಕಾರ್ಡ್ಗಳು ಬರೋದು, ಐಡಿಯದ್ದು, ಏರ್ಟೆಲ್ ಇದ್ದು, ವೊಡಾಫೋನು, BSNL ಎಲ್ಲ ಇತ್ತಲ್ವಾ. ರೀಚಾರ್ಜ್ ಕಾರ್ಡ್ ತಗೊಳಕ್ಕೆ ಅಂದ್ರೆ ಬೆಳ್ತಂಗಡಿ ಜಂಕ್ಷನ್ ಅಲ್ಲಿ ಎಲ್ಲ ಕಾಲೇಜು ಮಕ್ಕಳು ಬರೋರು. ಕೆಲವರು ಮೊಬೈಲ್ ನನ್ನ ಹತ್ರ ತೆಗ್ದಿಡಕ್ಕೆ ಕೊಡೋರು, ಒಂದು ಡಬ್ಬದಲ್ಲಿ ಹಾಕಿ ತೆಗ್ದಿಡೋರು. ಬಟ್ ಹೈಯೆಸ್ಟ್ ಬೆಳ್ತಂಗಡಿ ತಾಲೂಕಲ್ಲಿ ಅವಾಗ ನಾನು ರೀಚಾರ್ಜ್ ಮಾಡ್ತಿದ್ದೆ ಹೈಯೆಸ್ಟ್. ಸಂಜೆ ಆದ್ರೆ ಸುತ್ತ ಹಿಂಗೆ ಬರೀ ಅದು ಹುಡುಗಿರೇ ಜಾಸ್ತಿ ನಿಲ್ತಿದ್ರು. ಅದಕ್ಕೆ ಕೆಲವರಿಗೆ ಕಣ್ಣಾಗಿತ್ತು, ಇವ್ನು ಶಾಪ್ ಹತ್ರ ಹುಡುಗಿರು ನಿಲ್ತಂತ. ಕೆಲವರಲ್ಲಿ ಬೇಕಂತ ಅಬ್ಸರ್ವ್ ಮಾಡಕ್ಕೆಲ್ಲ ಬರ್ತಿದ್ರು, ನಾನು ಅದನ್ನೆಲ್ಲ ನೋಡಿದ್ದೆ. ಬಟ್ ಕೆಲವರೆಲ್ಲ ಮಿಸ್ಯೂಸ್ ಮಾಡ್ಕೋತಾರಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೆ, ನಂಬರ್ ಬರ್ಕೋಬೇಕು ಅವ್ರದ್ದು. ರೀಚಾರ್ಜ್ ಆಯ್ತಾ ನೋಡಿ, ಅದ್ರ ರೀಚಾರ್ಜ್ ಆದ್ರೆ ಅದ್ರದ್ದೊಂದು ನಂಬರ್ ಬರೀಬೇಕು. ಅದೆಲ್ಲ ಮಾಡಿ ಸಂಜೆ ಆದ್ಮೇಲೆ ಲೆಕ್ಕ ಮಾಡ್ಬೇಕು, ಒಂದು 5-10 ರೂಪಾಯಿ ಲೆಸ್ ಆದ್ರೂ ನಾನೇ ಹಾಕ್ಬೇಕು. ಹಂಗೆ ಆ ಥರ ಎಲ್ಲ ಮಾಡಿದೆ. ರೀಚಾರ್ಜ್ ಆಗದವ್ರು ನೆಕ್ಸ್ಟ್ ಡೇ ಬರ್ತಿದ್ರು, ಆಗಿಲ್ಲ ಅಂತ ಅದನ್ನು ಚೆಕ್ ಮಾಡಿ ಮತ್ತೆ ರೀಚಾರ್ಜ್ ಮಾಡಿಸ್ತಿದ್ದೆ ನಾನು. ಹಾಗೆಲ್ಲ ಮಾಡಿದೆ. ಅಜ್ಜಿರು ಜಾಸ್ತಿ ಬರ್ತಿದ್ರು, ಅಂದ್ರೆ ಅವ್ರಿಗೆ ನಂಬರ್ ತೆಗಿಯಕ್ ಬರಲ್ಲ, ನಾನೇ ಮೊಬೈಲ್ ನಂಬರ್ ತೆಗಿ. ಹಾಗೆ ಕೆಲಸ ಮಾಡ್ಕೊಂಡು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಹಾಗೆ ಹೋಗಿ 1.5 ವರ್ಷ ಅಲ್ಲಿ ದುಡಿದಿದ್ದೀನಿ ನಾನು. ಆಕ್ಚುಲಿ ಸ್ವಲ್ಪ ಟೈಮ್ ದುಡಿಯೋಣ ಅಂತ ಪ್ಲಾನ್ ಮಾಡಿ 1.5 ವರ್ಷ ದುಡ್ದು ನೆಕ್ಸ್ಟ್ ನಾನು ಆಡಿಷನ್ಗೆ ಹೋಗ್ತೇನೆ ಅಂತ ಅವ್ರ ಹತ್ರ ಹೇಳಿ ಹೋಗಿ ಆಡಿಷನ್ ಮುಗಿಸ್ಕೊಂಡು ಬಂದು ಮತ್ತೆ ರೀಚಾರ್ಜ್ ಕೆಲಸನೇ ಮಾಡ್ತಿದ್ದೆ. ಜಿಯಿಂದ ಕಾಲ್ ಬಂದಿದ್ರು, ಮತ್ತೆ ಸ್ವಲ್ಪ ದಿವಸ ಅಲ್ಲೇ ಇದ್ದೆ. ನನಗೆ ಅದು ನನಗೆ ಎಕ್ಸೈಟ್ಮೆಂಟ್ ಅನ್ಸ್ಲೇ ಇಲ್ಲ. ಅದಕ್ಕೆ ನಾನು ಅಲ್ಲೇ ಕೆಲಸ ಮಾಡ್ಕೊಂಡು ರೀಚಾರ್ಜ್ ಶಾಪ್ ಅಲ್ಲೇ ಕೆಲಸ ಮಾಡ್ಕೊಂಡು, ಅದಕ್ಕೆ ನನಗೆ ಕಾಮಿಡಿ ಕಿಲಾಡಿ ಬಂದಾಗ ಹೈಯೆಸ್ಟ್ ವೋಟಿಂಗ್ ಬೀಳಕ್ಕೆ ರೀಸನ್ ಅದೇ ಅಂತ. ನಾನು ಅಲ್ಲಿ ರೀಚಾರ್ಜ್ ಆಗ್ತಿದ್ದೆ ಗೊತ್ತ. ಎಲ್ಲರ ಅಂದ್ರೆ ಏನ್ ಮಾಡೋದು ಗೊತ್ತಾ, ನಾನು ಸೀರಿಯಸ್ ಆಗಿರ್ತಿರ್ಲಿ, ಯಾರು ಬಂದು ತಮಾಷೆಯಾಗಿ ಮಾತಾಡ್ತಿದ್ದೆ, ಖುಷಿ ಅಜ್ಜಿ ಬಂದ್ರು ಎಲ್ಲರ ಹತ್ರ ಖುಷಿ ನಗ್ನಗ್ತಾ ಮಾತಾಡ್ತಾ ಹಾಗೆ ರೀಚಾರ್ಜ್ ಮಾಡ್ತಾ. ಅದಕ್ಕೆ ಜಾಸ್ತಿ ಜನ ಅಲ್ಲೇ ಬರ್ತಿದ್ರು. ಅದು ನನಗೆ ಪ್ಲಸ್ ಆಯ್ತು ಅಂತ. ಅದೇ ಮೊಬೈಲ್ ಅಲ್ಲಿ ವೋಟಿಂಗ್ ಬಂತು, ಎಲ್ಲ ವೋಟಿಂಗ್ಗಳು ಜಾಸ್ತಿ ಹಿಂಗ್ ಬಂದಿದೆ ಅಂತ. ಹಾಗೆ
ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಇರ್ಬೋದು ಎಷ್ಟೋ ಜನ ಪಾಪ ನೆನಪಿದೆ ಅವಾಗ ಒಬ್ಬರಿಗೆ 100 ವೋಟ್ ಹಾಕ್ಸೋ ಇದಿತ್ತು, ಆತರ ಹಾಕಿದವರು ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ಹೇಳಿದ್ದಾರೆ ನಾನು ನಿಮ್ಗೋಸ್ಕರ 100 ವೋಟ್ ಹಾಕ್ತಿದ್ದೆ ದಿನಕ್ಕೆ ಅಂತೆಲ್ಲ. ಆತರ ಎಲ್ಲ ಕೆಲವರನ್ನ ಪಾಪ ಮೀಟ್ ಆಗ್ಲಿಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೆಲ್ಲ ಈಗಲೇ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ಎಲ್ಲ ಅವರಿಂದಲೇ ಅಂತ. ಈಗ ಜನರು ನೋಡೋದ್ರಿಂದ ನಾವಿದ್ದೇವೆ. ಒಂದ್ ವೇಳೆ ಜನನೇ ನೋಡ್ತಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ನಾ ಶೋದಲ್ಲಿ ಇರ್ತೇನೆ. ಎಲ್ಲ ಜನಗಳ ಸಪೋರ್ಟ್ ಇಂದಲೇ ಈಗಲೂ ದುಡಿತಿದ್ವಿ, ಈಗಲೂ ಅವಕಾಶಗಳು ಸಿಗ್ತಿದೆ ಅಷ್ಟೇ. ಸೊ ಕಾಮಿಡಿ ಕಿಲಾಡಿ ಮುಗಿಸಿ ಬಂದ್ರಿ, ಹೊರಗಡೆ ಬಂದ್ರಿ ಅಂತ ಅನ್ಕೊಳ್ಳಿ, ಯಾರು ಒಬ್ರು ಸೈಕಿಕ್ ಫ್ಯಾನ್ ಅಂತ ನಿಮ್ಗೆ ಅನ್ಸಿದ್ದು? ಈಗ ಒಬ್ರು ಫ್ಯಾನ್ ಇದಾರ? ಈಗಲೂ ಆತರ ಇಲ್ಲ, ಮೊದಲೆಲ್ಲ ಇತ್ತು ಸೈಕಿಕ್. ಅದೇ ಲೇಡಿ ಗೆಟಪ್ ಹಾಕೋದಕ್ಕೆ ಸೈಕಿಕ್ ತರ ಇದ್ರು ಕೆಲವರು, ನಿಜ ಓಕೆ. ಅದೇ ಎಕ್ಸ್ಪೀರಿಯನ್ಸ್ ಕೆಲವರು ಮೆಸೇಜ್ ಮಾಡೋದು, ಓಕೆ, ಅದು ಹುಡುಗರೇ ಆಗಿರ್ತಾರೆ ಮೆಸೇಜ್ ಮಾಡೋದು. ಅದು ಬಿಟ್ರೆ ಕೆಲವು ಇವೆಂಟ್ ಹೋದಾಗ ಅವ್ರು ಫೋಟೋಕ್ಕೆ ನಿಂತಾಗ್ಲೇ ಸೊಂಟ ಹಿಡ್ದೆ ನಿಲ್ಲೋರು ನಮ್ದೆಲ್ಲ. ನಿಜ ಆತರ ಎಲ್ಲ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ಅಂದ್ರೆ ನಾವು ಏನ್ ಗೊತ್ತಾ, ಲೇಡಿ ನೋಡಿ ಈಗ ಗಡ್ಡ ಬಿಟ್ಟಾದ್ರೆ ಈಗಾದ್ರೂ ಓಕೆ, ಅವಾಗ ಡೈಲಿ ಶೇವ್ ಮಾಡ್ತಾ ಇದ್ವಿ, ಡೈಲಿ ಶೇವ್ ಮಾಡ್ಬೇಕಿತ್ತು. ಹಾಗೆ ಕೆಲವರೆಲ್ಲ ಆತರ ಕ್ರೇಜಿ ಫ್ಯಾನ್ಗಳು ಇದ್ರು ಕೆಲವರೆಲ್ಲ. ಬಟ್ ಈಗಲೂ ಅಷ್ಟೇ, ನಾನು ಯಾರು ಬಂದ್ರು ಅಷ್ಟೇ, ನಾನು ಕೋಪ ಮಾಡ್ಕೊಳ್ಳಲ್ಲ. ಕೆಲವರೆಲ್ಲ ಕೋಪ ಮಾಡ್ಕೋತಾರೆ, ಇರಿಟೇಟ್. ನಾನ್ ಮಾಡ್ಕೊಳ್ಳಲ್ಲ, ಕೊಡ್ತೀನಿ. ಒಬ್ರಿಗೆ ಕೊಡ್ಬೇಕು. ಕೆಲವರಿಗೆಲ್ಲ ಏನ್ ಗೊತ್ತ, ಕೆಲವರೆಲ್ಲ ಒಂದು ಫೋಟೋ ತಗೋತಾರೆ, ಒಂದು ಫೋಟೋ ಸಮಾಧಾನ ಆಗಲ್ಲ, ಮತ್ತೆ ಹಾಕೊಡೋಗಿ ಸರ್ ಸರಿ ಬಲ್ಲಿ ಒಂದು 10 ತಗೋತಾರೆ. ಆವಾಗ ನಮ್ಗೆ ಸ್ವಲ್ಪ ಇದಾಗತ್ತೆ. ಈಗ ನನಗೆ ನೀವು ಹೇಳ್ತಾ ಇದ್ದೀರಾ, ಪ್ರೋಗ್ರಾಮ್ ಮುಗ್ದಾದ್ಮೇಲೆ ಮರ್ಯಾದಿಂದ ಒಂದು ಫೋಟೋ ತಕೊಂಡ್ರೆ ಸರಿ. ಇಲ್ಲ, ನಾನ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ನಾನ್ ತಕೊಂಡ್ರೆ ಸರಿ. ಇನ್ನ 10 ಈ ಆಂಗಲ್ ಅಂತಂದ್ರೆ ಹೊಡೆದಾಗ್ತೀನಿ. ಆತರ ಎಲ್ಲ ಮಾಡಲ್ಲ. ಬಟ್ ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಇರಿಟೇಟ್ ಆಗಲ್ಲ. ಯಾಕೆ ಗೊತ್ತಾ, ನಾನು ಅವ್ರು ಯಾರಾದ್ರು ಚೆನ್ನಾಗಿ ಮಾತಾಡೋದು ನಗ್ನಗ್ತಾ ಮಾತಾಡಿ ಮನ್ಸಲ್ಲಿ ಅನ್ಕೊಳ್ಳೋದು. ಮನ್ಸಲ್ಲಿ ನಾನು ಈಗಲೂ ಅನ್ಕೋತೀನಿ ಇದು ನನ್ನಲ್ಲ, ನನ್ಗೆ ಇದು ದೇವ್ರು ಕೊಟ್ಟಿರೋ ಅವಕಾಶ ಅಂತ ನಾನು ಆಗ ಅನ್ಕೋತೀನಿ. ಆಗ ನಾವು ಕೂಲ್ ಆಗ್ತೀವಿ ಅಂತ, ಆಗ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ. ಬಟ್ ಆದ್ರೂ ಈಗಲ ನನಗೆ ಅನ್ಸೋದು, ಕಾಮಿಡಿ ಕಿಲಾಡಿ ಮುಗ್ದ ನಂತರ ನಾವು ಕೆಂಪು ಬಸ್ಸಲ್ಲಿ ಎಲ್ಲ ಉತ್ತರ ಕರ್ನಾಟಕ ಹೈಯೆಸ್ಟ್ ಪ್ರೋಗ್ರಾಮ್ ಮಾಡಿದ್ವಿ ಆಯ್ತಾ. ಕೆಂಪು ಬಸ್ಸಲ್ಲಿ ಹಿಂದ್ಗಡೆ ಹೂವಿನ ರಾಶಿ ಇರತ್ತೆ, ಅದ್ರ ಮೇಲೆ ಮಲ್ಕೊಂಡು ಹೋಗಿದೀವಿ, ಎಲ್ಲ ತುಂಬೋಗಿದ್ವಿ. ಬಟ್ ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ, ಇಷ್ಟು ಮುಖ ಮುಚ್ಕೊಂಡು ಇಲ್ಲೆಲ್ಲ ಮುಚ್ಕೊಂಡು ಹೋದ್ರು ನನ್ಗೆ ಅನ್ಸಿದ್ದು ಜನ ನಮ್ಮನ್ನ ಟಿವಿಲಿ ಅಷ್ಟು ಡೀಪ್ ಆಗಿ ನೋಡ್ತಾರ ಅಂತ ಅನ್ಸಿದ್ದು. ಕಣ್ಣು ನೋಡಿ ಗೆಸ್ ಮಾಡೋದು ಅಂತ. ಎಷ್ಟೋ ಸಲ ಹೋದಾಗ ಮಕ್ಕಳು, ನಾನು ಎಷ್ಟೋ ಸಲ ಈಗ ಹಾಕಲ್ಲ ಮಾಸ್ಕ್ ಎಲ್ಲ, ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಿದ್ವಿ ಅಷ್ಟೇ ಇದು ಮಾಡ್ತಾರೆ ಅಂತ. ಹೀಗೆ ಹಾಕಿದ್ರೆ ನೋಡೋರು ಹಿಂಗೆ, ಸರ್ ನೀವು ಹಿತೇಶ್ ಅಲ್ವಾ, ಪ್ಯಾಕ್ ಅಲ್ವಾ. ಹಿತೇಶ್ ಅನ್ನೋದು ಕಮ್ಮಿ, ಎಲ್ಲರೂ ಪ್ಯಾಕ್ ಹೌದು. ಬಟ್ ನನ್ಗೆ ಆಚಾರ್ಯ ಹೇಗೆ ಗೊತ್ತಿತ್ತು ಸರ್, ಕಣ್ಣು ನೋಡಿ ಗೊತ್ತಾಯ್ತು ಅಂತ. ಹಾಗೆ ಕ್ರೇಜಿ ಫ್ಯಾನ್ಗಳಿದ್ರು. ಆಮೇಲೆ ಇನ್ನೊಂದು ನನಗೆ ತುಂಬಾ ಖುಷಿ ಅನ್ಸೋದೇನು ಗೊತ್ತಾ, ಎಷ್ಟು ಜನ ಹುಷಾರಿಲ್ದವ್ರು ಹುಷಾರಾಗಿರೋದು ನಮ್ಮ ಶೋ ನೋಡಿ ನನಗೆ ಅದು ಅದು ನೆನಪಿದೆ. ಒಂದ್ಸಲ ಹುಬ್ಳಿಲೋ ಏನೋ ಪ್ರೋಗ್ರಾಮ್ ಆಗ್ತಿದ್ದೆ, ಅಲ್ಲಿ ಒಬ್ಬ ಬಂದು ಕಾಲು ಹಿಡಿತವನೆ ಸರ್. ಏಯ್ ಹಾಗೆಲ್ಲ ಮಾಡ್ಬಾರ್ದು, ತಪ್ಪದು. ಇಲ್ಲ ಸರ್, ನಮ್ಮ ತಂದೆನ ಬದುಕಿಸಿದ್ದು ನೀವು ಅಂತ ಹೇಳ್ತಾರೆ. ಅವ್ರು ಪೇಷಂಟ್ ಆಗಿದ್ರಂತೆ. ಅವ್ರ ಪೇಷಂಟ್ ಆದವರು ಏನು ಮಾನಸಿಕವಾಗಿ ಇದಾಗಿದ್ದಾರೆ, ಕಾಮಿಡಿ ಪ್ರೋಗ್ರಾಮ್ ನೋಡಿ ನಗಕ್ ಶುರು ಮಾಡಿದ್ರಂತೆ, ಆಮೇಲೆ ರಿಕವರಿ ಆದ್ರಂತೆ. ಆ ತರ ಇನ್ನೊಂದ್ಸಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಹೇಳಿದ್ರು, ಅವರು ಪೇರೆಂಟ್ಸ್ ಹಂಗೆ, ನಾನು ಉತ್ತರ ಕರ್ನಾಟಕ ಹೋಗ್ತಿದ್ದೆ, ಅವರು ಫಸ್ಟ್ ಅವ್ರ ಮಗಳು ಹೇಳಿದ್ರು, ಸರ್ ನಮಸ್ತೆ ಸರ್, ನಿಮ್ದೆಲ್ಲ ಪ್ರೋಗ್ರಾಮ್ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸರ್. ಅವ್ರ ಅಪ್ಪ ಹಿಂದ್ಗಡೆ ಇದ್ರು, ಅವರು ಮನೆ ಬಿಟ್ಟು ಹೋಗಿ ಮಾನಸಿಕ ಆಗಿದ್ರಂತೆ, ಸಿಕ್ಕಿರ್ಲಿಲ್ಲಂತೆ. ಅಂದ್ರೆ 2 ಹೆಣ್ಮಕ್ಳಿದ್ರು, ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ ಅಂದ್ರೆ ಟೆನ್ಷನ್ ಅಲ್ಲಿ ಹೋಗಿದ್ರು. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದಾಗ ಹಾಗೆ ಮಾತಾಡ್ತಿರ್ಲಿಲ್ಲ ಅಂತೆ. ಅವರು ಹಾಸ್ಪಿಟಲ್ ಇದ್ದವರು ಕಾಮಿಡಿ ಶೋ ಪ್ರೋಗ್ರಾಮ್ ಹಾಕಿದಾಗ ಅದನ್ನು ನೋಡಿ ನಗ್ನ ರಿಕವರಿ ಆಗಿರೋದಂತೆ. ಆ ತರ ಎಲ್ಲ. ಮತ್ತೊಬ್ರು ಇದ್ರು, ಅದು ಒಬ್ರು ಯಾರೋ ಹೇಳಿದ್ರು ನನಗೆ, ಅವ್ರ ಹುಡುಗಿದ ಅಮ್ಮ ಬಂದು ಹೇಳಿದ್ರು, ನನ್ನ ಮಗಳು ದೊಡ್ಡ ನಿಮ್ದು ಫ್ಯಾನ್ ಸರ್, ಬಟ್ ಅವಳು ಹಾರ್ಟ್ ಪೇಷಂಟ್ ಆಗಿದ್ಲು ಹುಡುಗಿ, ಗೊತ್ತಾಯ್ತು. ಅವಳಿಗೆ ನನ್ನನ್ನು ಮೀಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತಂತೆ, ಓಕೆನಾ. ಬಟ್ ನೋಡಿದ್ರೆ ಮೀಟ್ ಮಾಡೋಕ್ಕಾಗಿಲ್ಲ. ಆ ಹುಡುಗಿ ತೀರಿ 1 ವಾರ ಆಗಿದ್ದಷ್ಟೇ. 1 ವಾರ ಆದ್ಮೇಲೆ ನಾನು ಆ ತಾಯಿಗೆ ಸಿಕ್ಕಿದ್ದು. ಅದೆಲ್ಲ ಆ ತರ ಎಲ್ಲ ಹೇಳಿದಾಗೆಲ್ಲ ನಾವ್ ಅನ್ಸೋದೆಲ್ಲ ಇದು ನಾವಲ್ಲ, ಪುಣ್ಯದ ಒಂದೊಂದ್ಸಲ ಪುಣ್ಯದ ಕೆಲಸ ಅಂತ ಅನ್ಸುತ್ತೆ. ಒಬ್ರು ನಗ್ಸೋದು ಕಷ್ಟನೇ ಅಲ್ವಾ. ಬಟ್ ಅಷ್ಟೇ, ನಾವೇನು ಮಾಡ್ತಿಲ್ಲ, ಜನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರಿಗೆ ಆ ತರ ಎಲ್ಲ ಆಗಿದೆಲ್ಲ, ಆಗ ಖುಷಿ ಅನ್ಸುತ್ತೆ, ನಾವು ಮಾಡಿದಕ್ಕೂ ಸಾರ್ಥಕತೆ ಅನ್ಸುತ್ತೆ. ಹಾಗೆ ಮಧ್ಯದಲ್ಲಿ ಎಲ್ಲೋ ಹಿತೇಶ್ ಅವರೇ, ಕಾಮಿಡಿ ಕಿಲಾಡಿ ಅನ್ನೋದು ಒಂದು ಜಾನರ್ ಜನಕ್ಕೆ ಮಾತ್ರ ಅನ್ನೋದು ಸೀಮಿತ ಆಯ್ತು. ಯಾಕಂದ್ರೆ ತುಂಬಾ ಡಬಲ್ ಮೀನಿಂಗ್ಸ್ ಡೈಲಾಗ್ಸ್, ಅದು ಆ ಟೈಮಲ್ಲಿ ನೀವು ಹೊರಗಡೆಯಿಂದ ಕಮೆಂಟ್ಸ್ ಗಳು ಯಾವ್ದು ಕೇಳ್ಪಟ್ಟಿಲ್ವಾ ನಿಮ್ಗೆ? ಇಲ್ಲ, ಹೇಳ್ತಿದ್ರು. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಅಷ್ಟೊಂದು ಮಾಡಿರ್ಲಿಲ್ಲ. ಆ ತರ ಕೊಟ್ಟಾಗ ನಾವು ಅವಾಯ್ಡ್ ಮಾಡ್ತಿದ್ವಿ. ಆಮೇಲೆ ಏನಾಗತ್ತೆ ಗೊತ್ತಾ, ಹೋಗ್ತಾ ಆಕ್ಚುಲಿ ನಾನು ಇನ್ನೊಂದು ಹೇಳುದು ಏನು ಗೊತ್ತಾ, ಕಮೆಂಟ್ ಹಾಕೋದು ಯಾರು ಗೊತ್ತಾ, ಅದನ್ನು ನೋಡಿ ಎಂಜಾಯ್ ಮಾಡಿದವನೇ ಹಾಕೋದು ಅಂತ. ಈಗ ನಾನು ಹೇಳುದು, ಈಗ ಸಿಚುವೇಶನ್ ನಡೀತಿದೆ, ನೀವು ಅದನ್ನು ನೋಡದೆ ಕಮೆಂಟ್ ಹಾಕ್ತೀರಾ ಹೇಳಿ? ಆ ಸೀನ್ ನೋಡದೆ ನೀವು ಕಮೆಂಟ್ ಹಾಕಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಸೀನ್ ನೋಡಿರ್ತಿರ್ತಾನೆ, ನೋಡ್ದವನೇ ಕಮೆಂಟ್ ಹಾಕೋದು ಅಂತ. ಆ ಟೈಮಿಗೆ ನೋಡಿರ್ತಾರೆ. ಬಟ್ ಅದೇ ಒಂದೊಂದ್ಸಲ ಓವರ್ ಅನ್ಸತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಈಗಿನ ಸಿಚುವೇಶನ್ಗಳು ಹಂಗೆ ಇದೆ ಅಂತ. ಈಗ ಎಷ್ಟೋ ಸಲ ಹಂಗೆ ಅನ್ಸುತ್ತೆ, ನಾವು ಹೋಗಿ ನೀಟಾಗಿ ಕಾಮಿಡಿ ಮಾಡಿದ್ರೆ ಕೆಲವ್ರು ನಗೋದಿಲ್ಲ. ಆತರ 1-2-3 ಶಬ್ದಗಳಿದ್ರೆ ಒಳ್ಳೆ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ. ಹಾಗೆ ಕಾಲಕ್ಕೆ ತಕ್ಕಾಗೆ ಚೇಂಜ್ ಆಗತ್ತೆ. ಅದನ್ನ ನಾವೇನು ಸರಿ ಮಾಡಕ್ಕೂ ಆಗಲ್ಲ, ಗೊತ್ತಾಯ್ತಾ. ಕೆಲವರು ಅದನ್ನ ಎಂಜಾಯ್ ಮಾಡಿದ್ರೆ ಕೆಲವರಿಗೆ ಅದು ಇರಿಸಿ ಮುರುಸು ಆಗತ್ತೆ. ಬಟ್ ಅದು ಏನ್ ಮಾಡಕ್ ಆಗಲ್ಲ ಅನ್ಸತ್ತೆ. ಅದನ್ನೆಲ್ಲ ನೀವು ಆ ತರದ್ ಏನು ಫೇಸ್ ಮಾಡಿಲ್ಲ? ನಮ್ಗೆ ಯಾರು ಹೇಳಿಲ್ಲ.
ಅಲ್ಲ ಕೆಲವರೆಲ್ಲ ಹಾಕ್ತಾರೆ ಏನು ಓವರ್ ಮಾಡ್ತೀರಾ ಓವರ್ ಮಾಡ್ತೀರಾ ಅಂತ. ಈಗ ನಿಮ್ಗೆ ಡೈರೆಕ್ಟ್ ಆಗಿ ಯಾವ ಇಲ್ಲ ಕಮೆಂಟ್ಸ್ ಇಲ್ಲ, ಆ ಬಂದಿಲ್ಲ? ಥರ ಇಲ್ಲ. ಕೆಲವರು ಹೇಳಿರ್ತಾರೆ, ಅದೇನು ಜಲಸಲ್ಲ ಹೇಳಿರ್ತಾರೆ ಗೊತ್ತಿಲ್ಲ. ಬೇರೆ ಆರ್ಟಿಸ್ಟ್ಗಳು ಹೇಳಿದ್ದು ನೆನಪಿದೆ, ನಿಮ್ದೇನ್ರಿ ಅದು ಡಬಲ್ ಮೀನಿಂಗ್ ಅಲ್ವಾ ಅಂತ ಹಂಗ ಅಂದಿರೋದು ಇರ್ತಾರೆ. ಬಟ್ ನೋಡಿದ್ರೆ ಇವ್ರ ಆರ್ಟಿಸ್ಟ್ಗಳು ನಾನು ನೋಡಿರೋ ಪ್ರಕಾರ ನನ್ಗೆ ಹೇಳಿರೋರು, ಅವ್ರ ಹೆಸರು ಹೇಳಲ್ಲ, ನನ್ಗೆ ಹೇಳಿರೋ ನೋಡಿದ್ರೆ ಅವ್ರು ಅದಕ್ಕಿಂತ ಡೀಪ್ ಡಬಲ್ ಮೀನಿಂಗ್ ಮಾಡಿದ್ದು ನಾನು ನೋಡಿದ್ದೀನಿ. ಅದಕ್ಕೆ ನಾನು ಏನು ಅನ್ಕೋತೀನಿ, ಅದು ಜಲಸಲ್ಲಿ ಹೇಳಿರ್ತಾರ ಏನೋ ಗೊತ್ತಿಲ್ಲ ಅಂತ. ಬಟ್ ತೊಂದರೆ ಇಲ್ಲ, ಏನೋ ಮಾಡ್ತಿದ್ವಿ. ಬಟ್ ಈಗೀಗ ಹೋಗ್ತಿದ್ದಾಗ ಈಗ ಸ್ವಲ್ಪ ಅಷ್ಟೇ ಕಾಮಿಡಿ ಅನ್ನೋದು ಅದೇನು ನಾರ್ಮಲ್ಲಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲ. ಅಂದ್ರೆ ಮನೇಲಿ ತಿಳಿಯಾದ ಕಾಮಿಡಿ ಹೋಗಿ ಈಗ ಅಲ್ಲಿ ತಿಳಿ ಪೇರೆಂಟ್ಸ್ ಗಳು ಮಕ್ಳಿಗೆ ಕೂತ್ಕೊಂಡು ನೋಡೋ ಹಾಗೆ ತೋರ್ಸ್ಬೇಕಂತ ಆಗಲ್ಲ. ಅನ್ಸ್ತಿಲ್ಲ. ಬಟ್ ಈಗ ಹಾಗೆ ಆಗಿದೆ ಅಂತ, ಎಲ್ಲರೂ ಹಾಗೆ ಮಾಡೋಕೆ ಎಲ್ಲರೂ ಅದೇ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅದು ಹೋಗ್ತಾ ಹೋಗ್ತಾ ಇನ್ನು ಏನಾಗತ್ತೋ, ಇನ್ನು ವರ್ಷ ಆಗತ್ತೋ ಗೊತ್ತಿಲ್ಲ. ಬಟ್ ಅಷ್ಟೇ ಅಲ್ಲ, ಜನಕ್ಕೆ ಎಂಟರ್ಟೈನ್ಮೆಂಟ್ ಗೆ ತುಂಬಾ ಆಪ್ಷನ್ ಇರುವಾಗ ಒಂದು ಕಡೆ ಸೆಳಿಬೇಕಲ್ಲ. ಹೌದು, ಕರೆಕ್ಟ್. ಅಷ್ಟೇ ಹಾಗೆ ಆಗುದು. ಓಕೆ, ಕಾಲ ಹೋದಾಗ ಎಲ್ಲ ಚೇಂಜ್ ಕೋಲ ಕಟ್ಟಬೇಕು ಅಂತ ಅಷ್ಟೇ. ಇವಾಗ ನೀವು ಲೇಡಿ ಮತ್ತೆ ಮೇಲ್ ಎರಡು ವಾಯ್ಸ್ ಅಲ್ಲೂ ಮಾತಾಡೋದು ನಾನು ಕೇಳಿದೀನಿ. ಓಕೆ, ಸೊ ಇವಾಗ ಒಂದು ಚಿಕ್ಕ ಗೇಮಿಕ್ ಗಂಡ ಹೆಂಡತಿ ಜಗಳ, ಅದು ವಾಯ್ಸ್ ನಂದು ನಾರ್ಮಲ್ ಹೀಗೆ ಬರ್ಬೋದೇನೋ. ಒಂದ್ ಸ್ವಲ್ಪ ಟ್ರೈ ಮಾಡಿ. ತುಳುವಲ್ಲಿ ಬೈದ್ರು ತೊಂದ್ರೆ ಇಲ್ಲ, ಕನ್ನಡದಲ್ಲಿ ಬೈದ್ರು ತೊಂದ್ರೆ ಇಲ್ಲ. ಲೇಡಿ ಆದ್ರೆ ಫಸ್ಟ್ ಬಂದು ಹೇಳ್ತಾರೆ. ಅವಾಗ ನಾವು ಮತ್ತೇನ್ ಗೊತ್ತಾ, ಜಾಸ್ತಿ ವಾಯ್ಸ್ ಚೇಂಜ್ ಮಾಡಿ ಅಕ್ಕೆಲ್ಲ ಹೋಗಿಲ್ಲ ನಾವು. ನಾನು ಅನೀಶ್ ಎಲ್ಲ ಮಾಡುವಾಗ ಇದೆಲ್ಲ ಕೈದೆಲ್ಲ ರಿಮೂವ್ ಮಾಡ್ಬೇಕಿತ್ತಲ್ಲ, ಒಂದೆರಡು ಆಕ್ಟಿಂಗ್ ಮಾಡಿದ್ವಿ, ಬೆಲ್ಲಿ ಡ್ಯಾನ್ಸ್ ಗಿಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ. ಆಮೇಲೆ ತೆಗಿಲಿ, ಯಾಕೆ ಹೇಳಿ, ಅದು ಗೆಸ್ಟರ್ಸ್ ಗಳು ನಮ್ಗೆ ಹಾಗೆ ಬರುತ್ತೆ. ಮಾಡ್ತಾ ಇದ್ರಾ? ಮಾಡ್ಲೇಬೇಕಿತ್ತು. ಅದ್ರಲ್ಲಿ ಅನೀಶ್ ಮಾಡ್ಕೋತಿದ್ದ, ನಾನು ಕಡಿಮೆ, ಇದಕ್ಕೆ ಮ್ಯಾಚ್ ಮಾಡ್ಕೋತಿದ್ದೆ ಮೇಕಪ್ ಅಲ್ಲಿ ಕಡಿಮೆ. ಬಟ್ ಗೆಸ್ಟರ್ ಗಳೆಲ್ಲ ಹಾಗೆ ಬರುತ್ತಂತ. ಲೇಡೀಸ್ ಕಷ್ಟ ಗೊತ್ತಾಯ್ತಲ್ಲ, ಯಪ್ಪ ತುಂಬಾ ಕಷ್ಟ ಇತ್ತು. ಆದ್ರೆ ಲೇಡಿ ಮಾಡ್ಬೇಕಾದ್ರೆ ಜಾಸ್ತಿ ವಾಯ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ಏನು ಅಂದ್ರೆ ರೀ ಸ್ವಲ್ಪ ಇಲ್ಲಿ ಬರ್ತೀರಾ? ಏನು ಹೇಳು? ಏನಿಲ್ಲ, ಮನೇಲಿ ಹಾಲ್ ಖಾಲಿ ಆಗಿದೆ, ತಕೊಂಬರ್ಲಾ? ಹಾಲ್ ಇಲ್ಲಂದ್ರೆ ಪರವಾಗಿಲ್ಲ, ಬ್ಲಾಕ್ ಟೀನೇ ಮಾಡು ಅಂತ. ಈ ತರ ಎಲ್ಲ ವಾಯ್ಸ್ ಚೇಂಜ್ ಗಳನ್ನ ಮಾಡಿ ಮಾತಾಡ್ತಿದ್ವಿ. ಬಟ್ ತುಂಬಾ ಗೆಟಪ್ ಚೇಂಜ್ ಮಾಡಿ ಫಸ್ಟ್ ಲೇಡಿ ಹಾಕಿದ್ರಲ್ಲಿ ಸ್ವಲ್ಪ ನುಲಿಯೋದು ಮಾಡಿದೆ. ಏನಂದ್ರೆ ಅಂದ್ರೆ ಅದ್ರಲ್ಲಿ ನುಲಿಯೋದು ಗೊತ್ತಾಗ್ತಿತ್ತು, ಆಮೇಲೆ ಗೊತ್ತಾಗ್ತಿರ್ಲಿಲ್ಲ, ಆಮೇಲೆ ಒಳಗೆ ನುಲಿಯುತ್ತಿದ್ದೆ ಅನ್ಸುತ್ತೆ. ಹಿಂಗಾದ್ರೆ ಮತ್ತೆ ಈಗ ಗೊತ್ತಾಗಲ್ಲ, ಈಗ ಲೇಡಿ ಹಾಕಿದ್ರೆ ಹಾಗೆ ಆತರ ಎಲ್ಲ. ಮತ್ತೆ ಜಾಸ್ತಿ ಅದೇ ಜಗಳ ಆಡೋದೆಲ್ಲ ಮಾಡಿದ್ವಿ. ನಾನು ಅನೀಶಾ ರಂಗೋಲಿ ಹಾಕೋದು, ಯಾರೋ ನನ್ನ ರಂಗೋಲಿ ನಾ ಈ ಟೋನಲ್ಲೇ ಮಾತಾಡ್ತಿದ್ದೆ ಅಂತ, ಜಾಸ್ತಿ ವಾಯ್ಸ್ ಮಾಡ್ಯುಲೇಷನ್ ಮಾತಾಡ್ತೀನಿ. ಯಾರು ನನ್ನ ರಂಗೋಲಿ ಹಾಳು ಮಾಡಿದಾರೋ ಅವ್ರ ಕೈ ಬಿದ್ದೋಗ್ಲಿ ಅಂತ. ಆಗ ಅನೀಶ್ ನನ್ನ ರಂಗೋಲಿ ಯಾರು ಹಾಳು ಮಾಡಿದಾರೋ ಅವ್ರ ಕಾಲು ಬಿದ್ದೋಗ್ಲಿ ಅಂತ. ಈ ತರ ಎಲ್ಲ ಜಗಳ ಆಡಿದ್ದು ಸ್ಕಿಟ್ಗಳೇನೋ ಅದೆಲ್ಲ ಒಳ್ಳೆ ಹಿಟ್ ಆಗಿತ್ತು. ಉತ್ತಮ ನಾರಿ ಅಂತ ಅದೆಲ್ಲ ಸ್ಕಿಟ್ಗಳು. ಹಾಗೆ ವಾಯ್ಸ್ ಚೇಂಜ್ ಜಾಸ್ತಿ ಏನೋ ಲೇಡಿ ತರ ಹೇಗಿದ್ದೀರಿ. ಬಟ್ ಈಗಲೂ ಕೆಲವೊಂದ್ಸಲ ಮಂಗ ಮಾಡ್ತೀನಿ, ಒಂದೊಂದ್ಸಲ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದ್ವಿ. ಕೆಲವರು ನಂಬ್ತಾರೆ, ಹುಡುಗಿ ಅನ್ಕೋತಾರೆ. ಆಮೇಲೆ ಈಗ ಕ್ರೌಡಲ್ಲಿ ಈಗ ಹೋಗ್ತಿರ್ತೀವಿ ಗೊತ್ತಾಯ್ತಾ, ಈಗ ಹೋಗ್ಬೇಕಾದ್ರೆ ಹಲೋ ಸರ್ ಎಕ್ಸ್ಕ್ಯೂಸ್ ಬಂದಾಗ ಸಡನ್ ತಿರ್ತಾರೆ, ನಾವು ಹೋಗ್ತೀವಿ ಹಂಗೆ. ಹಾಗೆಲ್ಲ ಮಾಡಿ ಯಾಮರ್ಸ್ತೀನಿ. ಹಾಗೆ ಯಾಮರ್ಸೋದೇ ಆಗೋಯ್ತು. ಈಗ ಒಂದಷ್ಟು ವರ್ಡ್ ಗಳನ್ನ ಹೇಳ್ತೀನಿ ನಾನು. ನಿಮ್ಮ ಟೀಮ್ ಅಲ್ಲಿ ಅಂದ್ರೆ ನಿಮ್ಮ ಕಾಮಿಡಿ ಕಿಲಾಡಿ ಟೀಮ್ ಗಳಲ್ಲಿ ಆ ವರ್ಡ್ ನ ಯಾರಿಗ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳ್ತಿರೋ ದೇವ ತಲಹರಟೆ, ಅನೀಶು, ಸೂರಜು. ಕಾಟ್ಲಿ ಕಿಚನ್ ಅಲ್ಲಿ ನಿಮ್ಗೆ ಫೇವ್ರೇಟ್ ಆಗಿರೋ ಕುಕ್ ಯಾರು? ಶಿಲ್ಪಾ ಊರವರು. ನಿಮ್ಮ ಲೈಫ್ ಅಲ್ಲಿ ಒಬ್ರು ಬ್ಯಾಕ್ ಬೋನ್ ಅಂತಂದ್ರೆ ಯಾರು? ನಮ್ಮ ಮನೆಯವರೇ ಅನ್ಸುತ್ತೆ ನಮಗೆ. ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಗೊತ್ತಾಯ್ತು. ಅಪ್ಪಮ್ಮ ಇದ್ದ ಅವರ ಜೀವನ, ಅವ್ರು ಕಷ್ಟಪಟ್ಟು ಮಾಡಿರೋ, ಅವ್ರು ಮಾಡಿರೋದೆಲ್ಲ ಕೆಲಸದ ಪುಣ್ಯದ ಫಲವಾಗಿ ನಾವೀಗ ಹೀಗೆ ಇದ್ದೀವಿ ಅಂತ ಅನ್ಸುತ್ತೆ. ನಾವು ಕಾಮಿಡಿ ಕಿಲಾಡಿ ಫಸ್ಟ್ ಬಂದಾಗ ನಮ್ಮನ್ನ ಅಪ್ಕೊಂಡ್ರಲ್ಲ ಜನರು, ಅವ್ರಿಗೆ ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಿದ್ದಕ್ಕೆ ಆವಾಗ ಆ ಶೋದಲ್ಲಿ ಹಿಟ್ ಆಗಿರೋದಕ್ಕೆ ಈಗಲೂ ಒಂದು 10 ವರ್ಷದಿಂದ ಈಗ ಕೂತ್ಕೊ ಒಂದು ಊಟ ಮಾಡ್ತಿದ್ವಿ ಅಂತ ಹೇಳಿದ್ರೆ ಫಸ್ಟ್ ಅವರು.